ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಅನೇಕ ಸಲ ನಾನು ತಿಳಿಸಿರುತ್ತೇನೆ, ಸೀಸ್ನಲ್ ಫ್ರೂಟ್, ಸೀಸ್ನಲ್ ತರಕಾರಿ, ಸೀಸ್ನಲ್ ಹಣ್ಣು-ಹಂಪಲು, ಸೀಸ್ನಲ್ ಎಲೆ ಇವೆಲ್ಲ ಸೇವನೆ ಮಾಡಬೇಕು ಅಂತ. ಕಾರಣ, ಆಯಾ ಸೀಸನಲ್ಲಿ ಬರೋದು ಯಾವುದೇ ಕಾಯಿಲೆಗಳು ಬರಲ್ಲ. ಆ ಸೀಸನ್ ಬಿಟ್ಟು ಸೇವನೆ ಮಾಡಿದಾಗ ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ಇದು ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಎಷ್ಟು ಬೇಕಾ ತಿನ್ಬೋದು, ಅದು ಯಾವುದೇ ಕಾಯಿಲೆ ಬರಲ್ಲ. ಇನ್ನು ಒಳಗಡೆ ಇರುವಂಥ ಅವಯವಗಳು, ಸಂಬಂಧಪಟ್ಟ ಅವಯವಗಳು ಅದು ಆಕ್ಟಿವೇಟ್ ಆಗ್ತವೆ. ಎಲ್ಲನೂ ಸೇವನೆ ಮಾಡಬೇಕು. ಎಲ್ಲ ರೀತಿಯ ಹಣ್ಣು ಹಂಪಲು ಸೇವನೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಅನ್ಸೀಸನ್ ಮಾತ್ರ ಎತ್ಕೋಬಾರ್ದು. ನೋಡಿ, ಇದು ಅವರೆಕಾಳು ಸೇವನೆ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಸಹಾಯ ಇದೆ, ಬೆನಿಫಿಟ್ಸ್ ಅಂತೀವಿ, ಅದೆಲ್ಲ ನಮಗೆ ಲಭ್ಯವಾಗುತ್ತೆ. ಇದು ಸೇವನೆ ಮಾಡೋದ್ರಿಂದ ನಮಗೆ ಈ ಪ್ರೋಟೀನ್ ಅಂತೀವಿ, ಪ್ರೋಟೀನ್ ಸಿಗ್ತದೆ. ಮೇಯ್ನ್ ಇಂಪಾರ್ಟೆಂಟ್ ಫೈಬರ್. ಈ ಹೈ ಲೆವೆಲಲ್ಲಿ ಬಿ ಪಿ, ಶುಗರ್ ಇಂಥ ಇವೆಲ್ಲ ಇದೆಯಲ್ಲ, ಅದು ಸಹ ಕಡಿಮೆ ಆಗ್ತದೆ. ಮತ್ತು ಸ್ಟ್ರೆಂತನ್ನು ಕೊಡ್ತದೆ. ಇದು ವಿಟಮಿನ್ 12 ಅಂದರೆ ಯಾರು ನಾನ್ ವೆಜ್ ತಿನ್ನಲು ಅಂಥವರಿಗೆ ಇದು ಬಹಳ ಮುಖ್ಯವಾಗ್ತದೆ. ಮತ್ತು ಈ ಶುಗರ್ ಕಾಯಿಲೆ ಇದ್ದವ್ರಿಗೆ ಇನ್ನೂ ಒಳ್ಳೆಯದಿದು. ಮತ್ತು ವೈಟ್ ಲಾಸ್, ಈ ತೂಕವನ್ನು ಕಡಿಮೆ ಮಾಡೋ ಶಕ್ತಿ, ಈ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಇಂತಹ ಮತ್ತು ಅದಲ್ಲದೇ ಇದರಲ್ಲಿ ಮ್ಯಾಂಗ್ನೀಸು, ಜಿಂಕು, ಸಲ್ಫರು ಇದೆಲ್ಲ ಇದರಲ್ಲಿ ಇದೆ. ಮತ್ತು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡ್ತದೆ. ಮತ್ತು ಐರನ್ನು ಸಹ ಇದರಲ್ಲಿ ಅಡಕವಾಗಿದೆ. ಇಂತಹ ಶಕ್ತಿಯುಳ್ಳ ಈ ಒಂದು ಅವರೆಕಾಳನ್ನು ಅನೇಕರು ಹೇಳ್ತಾರೆ, ಇದು ಗ್ಯಾಸ್ಟ್ರಿಕ್ಕು ಅಂತ. ಪ್ರತಿಯೊಂದು ಗ್ರೈನ್ಸಲ್ಲಿ, ಪ್ರತಿಯೊಂದು ಸೀಡ್ಸಲ್ಲೂ, ಪ್ರತಿಯೊಂದರಲ್ಲೂ ಗ್ಯಾಸ್ಟ್ರಿಕ್ ಇದ್ದೇ ಇರ್ತದೆ. ಕಾಮನ್ ಅದು ನಮ್ಮ ಥರ ಉಸಿರಾಟ ಮಾಡುತ್ತಾನೆ. ಗಿಡ ಮರಗಳೆಲ್ಲ ಉಸಿರಾಟ ಮಾಡಿ ತನ್ನ ಮಗುಗೆ ಸರ್ಬರಾಜು ಮಾಡ್ತಾನೆ. ನಾವು ಅಷ್ಟೇ, ಪ್ರತಿಯೊಬ್ಬರು ಉಸಿರಾಟ ಮಾಡಬೇಕಂದ್ರೆ ಒಳ್ಳೆ ಗಾಳಿ ಬೇಕು ಅಂತೀವಿ. ಅಂತಹ ಕೆಟ್ಟ ಗಾಳಿ ಉಸಿರಾಟ ಮಾಡೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಇದ್ದೇ ಇರ್ತದೆ. ಆದರೆ ಏನಪ್ಪ ಅಂದರೆ, ಈ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತಂದರೆ ಸ್ವಲ್ಪ ಇಂಡೈಜೆಷನ್ನು, ಅಂದರೆ ಹೊಟ್ಟೆ ಉಬ್ಬರಾಗುತ್ತೆ, ಜಾಸ್ತಿ ಹಸಿವಾಗಲ್ಲ. ಅದನ್ನ ಗ್ಯಾಸ್ಟ್ರಿಕ್ಕು ಅಂತಾರೆ. ಇಲ್ಲ, ಸೀಸನಲ್ಲಿ 3-4 ತಿಂಗಳು ಎಷ್ಟು ಬೇಕಾದರೂ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಎಷ್ಟು ಬೇಕಾ ತಿನ್ನಿರಿ, ನಿಮಗೆ ಏನು ತೊಂದರೆ ಇಲ್ಲ. ಮತ್ತೆ ಬರ್ತವೆ ಈ ಅನ್ಸೀಸನಲ್ಲಿ ನಾಟಿ ಅವರೆಕಾಯಿ ಅಂತ ಬರ್ತದೆ, ಈ ಕಮರ್ಷಿಯಲ್. ಅದೇನು ಸೇವನೆ ಮಾಡ್ತಂದರೆ ನಮಗೆ ನಾನಾ ರೀತಿಯ ತೊಂದರೆಗಳು ಇದೆ. ಮತ್ತು ಈ ಇತ್ಕನ ಬೇಳೆ ಅಂತಾರಲ್ಲ, ಇತ್ಕನ ಬೇಳೆಯನ್ನು ಅದನ್ನು ಬೇಕಾದರೆ ಈಗ ಈ ಸೀಸನಲ್ಲಿ ನೀವು ಶೇಖರಿಸಿಕೊಂಡು ಇದನ್ನು ಬೇಕಾದ್ರೆ ಒಣಗಿಸಿ ಮತ್ತು ಯಾವಾಗ ಬೇಕಾದರೂ ಸೇವನೆ ಮಾಡ್ಬೋದು, ಅಡ್ಡಿ ಇಲ್ಲ, ಅದೇನು ತಪ್ಪಿಲ್ಲ. ಇದು ಇಂತಹ ಒಂದು ಸೀಸನಲ್ ಬೇಳೆನ, ಅವರೆಕಾಳನ್ನು ಸೇವನೆ ಮಾಡೋದು ನಮಗೆ ಎಷ್ಟು ಅನುಕೂಲಕರ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.